ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ತೀನಿ. ಅಮೇರಿಕ ಮತ್ತು ಇಸ್ರೇಲ್ ಮಧ್ಯ ವಾರ್ ನಡೀತಾ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಸಿಲಿಂಡರ್ ಗ್ಯಾಸ್ ಪ್ರಾಬ್ಲಮ್ ತುಂಬಾ ಆಗಿದೆ ಅಲ್ವಾ. ಸೊ ಆದಷ್ಟು ಜನ ಇವಾಗ ಇಂಡಕ್ಷನ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ ಈ ಥರ ಬೇರೆ ಬೇರೆ ಆಲ್ಟರ್ನೇಟಿವ್ ಆಗಿ ಕುಕ್ ಮಾಡೋದಕ್ಕೆ ಏನೆಲ್ಲ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಆಟೋಗಳಾಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಈ ಗ್ಯಾಸ್ ಪ್ರಾಬ್ಲಮ್ ಇಂದಾನೆ ಎಷ್ಟೊಂದು ಕ್ಲೋಸ್ ಆಗಿದೆ. ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಲೂ ಗೊತ್ತಿದೆ. ಸೊ ನೀವು ಇದೇ ಥರ ಕುಕ್ಕಿಂಗಿಗೆ ಆಲ್ಟರ್ನೇಟಿವ್ ಆಗಿ ಏನು ಯೂಸ್ ಮಾಡ್ಬೋದು ಅನ್ನೋದನ್ನ ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಮನೆಗಳಿಗೆಲ್ಲ ಗ್ಯಾಸ್ ಸಿಗ್ತಾ ಇದೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗಿದೆ. ಇನ್ನು ಮನೆಯಿಂದನೇ ಮನೆಗೋಸ್ಕರ ಬುಕ್ ಮಾಡಿದ್ರು ಕೂಡ ಕೆಲವೊಂದು ಕಡೆ 30 ಡೇಸ್ 40 ಡೇಸ್ ಈ ಥರ ಆದಮೇಲೆ ಒಂದು ಗ್ಯಾಸ್ ಬುಕ್ ಮಾಡೋದಕ್ಕೂ ಇನ್ನೊಂದು ಡೇಟಿಗೂ ಡಿಫ್ರೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಇನ್ನು ನಮಗೆಲ್ಲ ಬೆಂಗಳೂರಲ್ಲಿ ಇವತ್ತು ಗ್ಯಾಸ್ ಬುಕ್ ಮಾಡಿದ್ರೆ ನಾಳೆ ಸಿಗ್ತಾಯಿತ್ತು. ಬಟ್ ಇವಾಗ 2 ಡೇಸ್ ಲೇಟಾಗಿ ಸಿಗ್ತಾ ಇದೆ ಅಷ್ಟೇ. ತುಂಬ ಏನು ಜಾಸ್ತಿ ಪ್ರಾಬ್ಲಮ್ ಆಗಿಲ್ಲ. ಬಟ್ ಸ್ಟಿಲ್ ನಾನು ಆಲ್ಮೋಸ್ಟ್ 1 ಮಂತಿಂದ ಈ ಸ್ಟವ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದರ ರಿವ್ಯೂನ ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ಇನ್ಫ್ರಾರೆಡ್ ಕುಕ್ ಟಾಪ್ ಏನಾದರೂ ತೊಗೋಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ ಇದರಿಂದ ಏನೆಲ್ಲ ಯೂಸ್ಫುಲ್ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದನ್ನು ನಾನು ತೊಗೊಂಡಿದ್ದು ಡಿ-ಮಾರ್ಟಲ್ಲಿ. ಆಲ್ಮೋಸ್ಟ್ ಎಲ್ಲ ಕಡೆ ಡಿ-ಮಾರ್ಟಲ್ಲಿ ಸಿಗುತ್ತೆ. ಬಟ್ ತುಂಬ ಅಂದರೆ ತುಂಬ ಜನ ತೊಗೊತಾ ಇದ್ರು. ಆನ್ಲೈನಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ಎಲ್ಲೂ ಸಿಗ್ತಾ ಇಲ್ಲ. ಹಾಗೆ ಇದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ ನೀವು ಯಾವುದೇ ಥರ ಪಾತ್ರೆ ಬೇಕಾದರೂ ಯೂಸ್ ಮಾಡ್ಬೋದು. ಯಾಕಂದರೆ ಹಳೆ ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟವಲ್ಲಿ ಎಲ್ಲನೂ ಕೆಲವೊಂದು ಪಾತ್ರೆಗಳು ಮಾತ್ರ ಬರುತ್ತೆ. ಕುಕ್ಕರ್ ಆಗಿರ್ಬೋದು ಈ ಥರದ್ದನ್ನೆಲ್ಲ ಇಡಬಾರ್ದು ಅನ್ನೋದಿತ್ತು. ಅದರಲ್ಲಿ ಕುಕ್ ಆಗ್ತಾ ಇರಲಿಲ್ಲ. ಮತ್ತು ಫ್ಲ್ಯಾಟ್ ಸರ್ಫೇಸ್ ಇರ್ತಕ್ಕಂಥ ಪಾತ್ರೆನೇ ಇರಬೇಕು, ಈ ಥರದ್ದೆಲ್ಲ ಇರ್ತಾಯಿತ್ತು. ಬಟ್ ಇದರಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಇದು ಬಾಕ್ಸ್ ಮೇಲೆ MRP 8000 ಸಮಥಿಂಗ್ ಇದೆ. ಬಟ್ ನಿಮಗೆ ಡಿ-ಮಾರ್ಟಲ್ಲಿ 3000 ಒಳಗಡೆನೆ ಸಿಗುತ್ತೆ. ಹಾಗೆ ಗ್ರಿಲ್ಲಿಂಗ್ ಸೆಟ್ ಕೂಡ ಕೊಟ್ಟಿದ್ದಾರೆ. ಮುಂಚೆ ಕೆಲವೊಂದಷ್ಟು ಪಾತ್ರೆಗಳು ಮಾತ್ರ ಯೂಸ್ ಮಾಡ್ಬೋದು ಅಂತ ಇತ್ತಲ್ವ, ಇವಾಗ ಆ ಥರ ಇಲ್ಲ. ನೀವು ಯಾವುದೇ ಥರ ಪಾತ್ರೆ ಆಗಿರ್ಬೋದು, ಹೆಂಚಾಗಿರ್ಬೋದು, ದೋಸೆ ಚಪಾತಿ ಏನು ಮಾಡೋದಕ್ಕಾಗಿರ್ಬೋದು ಅಥವಾ ಕುಕ್ಕರ್ ಆಗಿರ್ಬೋದು ಎಲ್ಲದನ್ನು ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಇದು ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರಲ್ಲಿ ಬಂದಿದೆ. ಹಾಗೆ ಯೂಸ್ ಮಾಡೋದು ಕೂಡ ತುಂಬಾ ಈಸಿ. ಹೀಟ್ ಟೆಂಪ್ರೇಚರ್ನ ಜಾಸ್ತಿ ಮತ್ತು ಕಡಿಮೆ ಮಾಡೋದಕ್ಕೆ ಕೂಡ ಕೊಟ್ಟಿರ್ತಾರೆ. ಹಾಗೆ ಟೈಮರ್ ಕೂಡ ಇರುತ್ತೆ. ನೀವು ಟೈಮ್ ಫಿಕ್ಸ್ ಮಾಡಿಬಿಟ್ರೆ ಅದಾಗಿ ಆಫ್ ಕೂಡ ಆಗುತ್ತೆ. ಡೀಪ್ ಫ್ರೈ ಆಗಿರ್ಬೋದು, ಏನಾದರೂ ಕುಕ್ ಮಾಡೋದು ಮತ್ತು ಗ್ರಿಲ್ ಮಾಡೋದು ಪ್ರತಿಯೊಂದೂ ನೀವು ಇದರಲ್ಲಿ ಮಾಡ್ಕೋಬೋದು. ಹಾಗೆ ಇದನ್ನು ಯಾವುದೇ ರೀತಿ ಡ್ರೈ ಆಗಿ ಬಾಯ್ಲ್ ಮಾಡೋದಕ್ಕೆ ಬರೋದಿಲ್ಲ. ಈವನ್ ಗ್ಯಾಸ್ ಸ್ಟವಲ್ಲಿ ಕೂಡ ಆ ಥರ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದರಲ್ಲೂ ಕೂಡ ಎಲ್ಲ ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿರ್ತಾರೆ, ಯಾವ ರೀತಿ ಕುಕ್ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ. ಸೊ ನಿಮಗೇನಲ್ಲಿ ಡು ನಾಟ್ ಟಚ್ ಅಂತ ಸಿಂಬಲ್ ಏನಿದೆ, ಸೊ ನೀವು ಆನ್ ಮಾಡಿ ಕುಕ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಹೀಟ್ ಹಾಗೇ ಇರುತ್ತೆ. ಹಾಗಾಗಿ ಈ ಸ್ಟವ್ ಮೇಲ್ಗಡೆ ಕೈಯಿಂದ ಟಚ್ ಮಾಡಬಾರ್ದು ಅನ್ನೋ ಸಿಂಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮ್ಯಾನ್ಯುವಲ್ ಬುಕ್ ಕೂಡ ಇರುತ್ತೆ, ಎಲ್ಲ ಇನ್ಸ್ಟ್ರಕ್ಷನ್ಸು ಇದೆ. ಅದರಲ್ಲಿ ನಾವು ನೋಡ್ಕೋಬೋದು ಯಾವ ರೀತಿ ಆನ್ ಮಾಡೋದು, ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ತುಂಬ ಕಷ್ಟ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ವಯರ್ ಪ್ಲಗ್ಗಿಗೆ ಹಾಕಿ ಆದಮೇಲೆ ನಾವು ಪವರ್ ಅಂತ ಇರುತ್ತೆ, ಆ ಬಟನ್ ಕ್ಲಿಕ್ ಮಾಡಿ ಆದಮೇಲೆ ಮ್ಯಾನ್ಯುವಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ಹೀಟ್ ಆನ್ ಆಗುತ್ತೆ. ಅದಾದಮೇಲೆ ನಮಗೆ ಟೆಂಪ್ರೇಚರ್ ಯಾವ ರೀತಿ ಬೇಕು ಜಾಸ್ತಿ ಮತ್ತು ಕಡಿಮೆ ಇಟ್ಕೋಬೋದು. ನೋಡ್ತಾ ಇದ್ದೀರಲ್ವ, ಅಲ್ಲಿ ಮಧ್ಯ ಫುಲ್ ಕಲರ್ ಚೇಂಜ್ ಆಗ್ತಾ ಇದೆ, ರೆಡ್ಡಿಶ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಅಲ್ಲಿ ಟಚ್ ಮಾಡಬಾರ್ದು. ನಾವು ಆಫ್ ಮಾಡಿ ಆದಮೇಲೂ ಕೂಡ ಅಲ್ಲಿ ಬಿಸಿನೇ ಇರುತ್ತೆ. ಹಾಗಾಗಿ ಬರೀ ಕೈಯಿಂದ ಟಚ್ ಮಾಡಬಾರ್ದು. ಹಾಗೆ ಅದ್ರ ಮೇಲೆ ನೀರು ಚೆಲ್ಲಬಾರ್ದು. ಹಾಗೆ 6 kgಗಿಂತ ಜಾಸ್ತಿ ವೆಯ್ಟ್ ಇರೋದನ್ನ ಇದ್ರ ಮೇಲೆ ಇಡೋದಕ್ಕೆ ಹೋಗಬಾರ್ದು. ಇದ್ರ ಮೇಲ್ಗಡೆ ಇರ್ತಕ್ಕಂಥ ಗ್ಲಾಸ್ ಮೇ ಬಿ ಡ್ಯಾಮೇಜ್ ಆಗ್ಬೋದು. ಹಾಗೆ ನಾವು ಇದನ್ನು ಯೂಸ್ ಮಾಡಾದ್ಮೇಲೆ ಪವರ್ ಆಫ್ ಮಾಡ್ತೀವಲ್ವ, ಅದಾದಮೇಲೆ ಇನ್ನೂ ಕೂಡ ಅದು ಹೀಟ್ ಆಗ್ತಾ ಇರೋ ಸೌಂಡ್ ಬರ್ತಾ ಇರುತ್ತೆ. ಟಚ್ ಮಾಡಬಾರ್ದು ಅಂತ ಹೇಳಿದ್ನಲ್ವ, ಅದಾದಮೇಲೆ ಡೈರೆಕ್ಟಾಗಿ ಸ್ವಿಚ್ ಆಫ್ ಮಾಡಬಾರ್ದು, ಇದು ಆಫ್ ಆಗಲಿ ಅಂತ ಹೇಳಿಬಿಟ್ಟು. ಇಲ್ಲಿ ಪವರ್ ಆಫ್ ಮಾಡಿ ಆದಮೇಲೆ ಆ ಸೌಂಡೆಲ್ಲ ಹೋಗೋವರೆಗೂ ನಾವು ಸ್ವಿಚ್ಚನ್ನು ಆಫ್ ಮಾಡಬಾರ್ದು, ಹಾಗೇ ಬಿಟ್ಟಿರಬೇಕು. ಆ ಹೀಟ್ ಆಗ್ತಾ ಇರೋ ಸೌಂಡೆಲ್ಲ ಆಫ್ ಆದಮೇಲೆ ಸ್ವಿಚ್ಚನ್ನು ಆಫ್ ಮಾಡಬೇಕು. ಇದರಲ್ಲಿ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ. ಚಿಕ್ಕ ಮಕ್ಕಳು
ಆಪ್ರೇಟ್ ಮಾಡದೇ ಇರೋ ಹಾಗೆ ಈಸಿ ಟಚ್ ಕಂಟ್ರೋಲ್ಸ್ ಕೂಡ ಇರುತ್ತೆ. ಹಾಗೆ ಟೈಮ್ ಮತ್ತು ಟೆಂಪ್ರೇಚರ್ನ ಚೇಂಜ್ ಮಾಡೋದಕ್ಕೆ ಆಪ್ಷನ್ಸ್ ಕೂಡ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ವ, ಪಾತ್ರೆ ಕೆಳಗಡೆ ಹಸಿ ಇರಬಾರ್ದು. ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಯಾವ ಥರ ಇರಬಾರ್ದು, ಯಾವ ಥರ ಇರಬೇಕು ಅಂತ. ಸೊ ನೀವು ಯಾವುದೇ ರೀತಿ ಪಾತ್ರೆ ಆದರೂ ಕೂಡ ಯೂಸ್ ಮಾಡ್ಬೋದು, ಕುಕ್ ಆಗುತ್ತೆ. ನಾನು ತಗೊಂಡಾಗ ಯುಗಾದಿ ಹಬ್ಬ ಹತ್ರ ಇತ್ತು. ಆಲ್ಮೋಸ್ಟ್ ಅದ್ರ ಹಿಂದೆ ಒಂದು 3-4 ಡೇಸ್ ಹಿಂದೆ ತೊಗೊಂಡಿದ್ದು. ಹಾಗಾಗಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ನಮ್ಮ ಕಡೆ ಎಲ್ಲ ಶಾವಿಗೆ ಬಸಿತೀವಲ್ವ, ಸೊ ಅದನ್ನು ಮಾಡ್ತಾಯಿದ್ದೆ. ಇದರಲ್ಲಿ ಯಾವ ರೀತಿ ಆಗುತ್ತೆ ನೋಡೋಣ ಅಂಥೇಳಿ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಸ್ಟವ್ ರಿವ್ಯೂ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಕುದ್ದಾದಮೇಲೆ ನಾನು ಶಾವಿಗೆ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು 2 ಮಿನಿಟ್ಸ್ ಕುದ್ರೆ ಸಾಕು. ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಅದನ್ನು ಬಸ್ತು ನೀರೆಲ್ಲ ತೆಗಿಬೇಕಾಗತ್ತೆ. ಅದಕ್ಕೂ ಮುಂಚೆ ಒಂದು 2 ಡ್ರಾಪ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ, ಯಾಕಂದರೆ ಶಾವಿಗೆ ಒಂದಕ್ಕೊಂದು ಅಂಟಬಾರ್ದು ಅಂಥೇಳಿ. ಇವಾಗ ಪವರ್ ಆಫ್ ಮಾಡ್ತಾ ಇದ್ದೀನಿ. ಅದಾದಮೇಲೂ ನೀವು ನೋಡ್ತಾ ಇರ್ಬೋದು ಆಫ್ ಆಗಿದೆ, ಯಾವುದೇ ರೀತಿ ರೆಡ್ ಲೈಟ್ ಬಂದಿಲ್ಲ. ಸೊ ಅದರಲ್ಲಿ ನಂಬರ್ ಕೂಡ ಕಾಣಿಸ್ತಾ ಇಲ್ಲ. ಆಫ್ ಆದರೂ ಕೂಡ ಎಷ್ಟೊತ್ತು ಕುದೀತಾನೆ ಇತ್ತು ಅಂತ. ಅಷ್ಟು ಬಿಸಿ ಇರುತ್ತೆ, ಜಾಸ್ತಿ ಹೀಟ್ ಆಗಿರುತ್ತಲ್ವ, ಅದ್ರದ್ದು ಹಾಗೆ ಇರುತ್ತೆ. ಸೊ ತಕ್ಷಣ ಮುಟ್ಟೋದು, ಕ್ಲೀನ್ ಮಾಡೋಕ್ಕೆ ಹೋಗೋದು ಅಥವಾ ಅದ್ರ ಮೇಲೆ ಏನಾದರೂ ಪ್ಲಾಸ್ಟಿಕ್ ಐಟಮ್ ಇಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ಬಸ್ತಿರ್ತಕ್ಕಂಥ ಶಾವಿಗೆ ನಾನಿವಾಗ ಒಂದು ಪ್ಲೇಟಿಗೆ ಹಾಕಿ ಅದಕ್ಕೆ ಬೇವು ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಮತ್ತು ಹಾಲು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಹೊಸ ಸ್ಟವ್ ಏನಾದರೂ ತೊಗೊಂಡ್ರೆ ಫಸ್ಟು ಸ್ವೀಟ್ ಮಾಡಬೇಕು ಅಂತಾರಲ್ವ, ಸೊ ಇವತ್ತು ಕೂಡ ಅದೇ ಥರ ಕೋಇನ್ಸಿಡೆನ್ಸ್ ಅಂತ ನಾನು ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗೆಯೇ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋದಕ್ಕೆ, ಟ್ರಯಲ್ ಮಾಡೋದಕ್ಕೆ ಅಂತ ನಾನು ಹೊಸ ಸ್ಟವ್ ಕೂಡ ಯೂಸ್ ಮಾಡಿದೆ. ಅದ್ರ ಜೊತೆ ನಾನು ಸೇಮ್ ಶಾವಿಗೆ ಯೂಸ್ ಮಾಡಿಕೊಂಡು ಶಾವಿಗೆ ಉಪ್ಪಿಟ್ಟು ಕೂಡ ರಾತ್ರಿ ಊಟಕ್ಕೆ ಇದರಲ್ಲೇ ಮಾಡ್ಕೊಂಡಿದ್ದು. ಸೊ ಜಸ್ಟ್ ನಾನು ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಐಡಿಯಾಗೋಸ್ಕರ ತೋರಿಸ್ತಾ ಇದ್ದೀನಿ, ಯಾವುದೆಲ್ಲ ಪಾತ್ರೆ ಯೂಸ್ ಆಗುತ್ತೆ ಅಂತ. ಸ್ಟೀಲ್ ಪಾತ್ರೆ ಆಗಿರ್ಬೋದು. ನಾನು ಕುಕ್ಕರಲ್ಲಿ ಕೂಡ ಯೂಸ್ ಮಾಡಿರೋದನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಒಂದೇ ದಿನ ಈ ಎಲ್ಲ ರೆಸಿಪಿನೂ ಮಾಡಿ ನಾನು ಶೇರ್ ಮಾಡ್ತಾ ಇರೋದಲ್ಲ. ನಾನು ಯಾವಾಗೆಲ್ಲ ವಿಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ದಿನ ನಾನು ಗ್ರೀನ್ ಟೀ ಮಾಡುವಾಗ ಯೂಸ್ ಮಾಡಿರೋದು. ಸೊ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಗ್ಲಾಸ್ ಜಾರು, ಇದು ಕುಕ್ಕಿಂಗ್ ಜಾರ್ ಅಂತಲೇ ಸಿಗುತ್ತಲ್ವ, ಅದರಲ್ಲೇ ಮಾಡ್ತಾ ಇರೋದು. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಚಪಾತಿ, ಅವರು ಈ ಸೆಟ್ಟಲ್ಲೇ ಬಂದಿರತಕ್ಕಂಥ ಗ್ರಿಲ್ ಇದೆಯಲ್ವ, ಅದನ್ನು ಯೂಸ್ ಮಾಡಿ ಚಪಾತಿ ಬೇಯಿಸ್ತಾ ಇರೋದನ್ನು ಕೂಡ ತೋರಿಸ್ತೀನಿ. ಅದನ್ನು ಅಷ್ಟೇ ಅಲ್ಲದೆ ಚಪಾತಿ ಹಂಚಲ್ಲೂ ಕೂಡ ಬೇಯಿಸ್ಬೋದು, ಬಟ್ ಹಾಗೆ ಕೂಡ ಯಾವ ರೀತಿ ಬೇಯಿಸ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗೇ ಬೆಂದಿತ್ತು. ಈ ಥರ ಕೂಡ ನಾವು ಚಪಾತಿನ ಮಾಡ್ಕೋಬೋದು, ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಸೊ ಗ್ರಿಲ್ಲಿಂದ ಈ ಥರ ಮಾಡ್ಕೋಬೋದು. ಇದಲ್ಲದೆ ಕುಕ್ಕರಲ್ಲೂ ಕೂಡ ನಾನು ಟ್ರೈ ಮಾಡಿದ್ದೆ. ಕುಕ್ಕರಲ್ಲೂ ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಇದಾದಮೇಲೆ ದೋಸೆ ಮಾಡುವಾಗ ಕೂಡ ನಾನು ಹಂಚು ಯೂಸ್ ಮಾಡಿಬಿಟ್ಟು ದೋಸೆ ಮಾಡಿದ್ದೆ. ಸೊ ಎಲ್ಲ ಥರ ಪಾತ್ರೆ ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಅಡುಗೆ ಮಾಡ್ಕೋಬೋದು. ಕರೆಂಟ್ ಸಿಚುವೇಶನ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.